The greatest award is the appreciation of the people. The every disciplined effort, there is a multiple reward. The higher the risk, the higher the reward. On this auspicious occasion of our school's 21st annual day celebration, we are proud to recognize our students' academic excellence. First, I would like to call Shri Umesh Sir to reward the winning children. She secured 397 out of 400. Congratulations. ಪೋಷಕರು ಮಕ್ಕಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಖುಷಿ KM from LKG, she secured 393 out of 400. Congratulations. Thank you, Umesh sir, for giving the award. Aditi R from UKG, she secured 397 out of 400. Congratulations. Congratulations. Please, parents, put your hands together. Out of 400. Congratulations. Thank you, Prabhakar Bello. 396 out of 400. Congratulations. Chetan, congratulations. Thank you, Shobhama sir. Standard, he secured 359 out of 400. Congratulations. Thank you, Samruddh GS from 6th standard. He secured 527 out of 600. Congratulations. 503 out of 600. Congratulations. ಜೈ ಶ್ರೀರಾಮ್. ತಾಯಿ ಭಾರತ ಮಾತೆಯ ಪಾದ ಪದ್ಮಗಳಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಶಾಲೆಯ ವಾರ್ಷಿಕೋತ್ಸವ ಸುಂದರ ಸಂಭ್ರಮದ ಸಮಾರಂಭ. ಈ ಒಂದು ಸುಂದರ ಸಂಭ್ರಮದ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಸಮಾರಂಭದ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಗಣ್ಯ ವ್ಯಕ್ತಿಗಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ಬಂಧುಗಳೇ, ಭದ್ರಾವತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಪುಸ್ತಕದ ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೆ ಒತ್ತು ಕೊಟ್ಟು ಶಿಕ್ಷಣ ನೀಡುವಂತಹ ಕೆಲವು ಬೆರಳೆಣಿಕೆಯ ಸಂಸ್ಥೆಗಳಲ್ಲಿ ತರುಣ ಭಾರತಿಯು ಒಂದು, ಮತ್ತೆ ಸತ್ಯಸಾಯಿ ಸಂಸ್ಥೆ ವಿದ್ಯಾಸಂಸ್ಥೆಯು ಒಂದು ಹೇಳಿಕೆ ನನಗೆ ಹೆಮ್ಮೆ ಆಗ್ತದೆ. ಬಂಧುಗಳೇ, ಡಾಕ್ಟರ್ ಪ್ರಭಾಕರ್ ಬೀರಯ್ಯನವರು ಒಂದು ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಈ ಒಂದು ಸತ್ಯಸಾಯಿ ವಿದ್ಯಾಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸಿ ಮಾತ್ರವಲ್ಲ, ಒಂದು ಮಾದರಿಯ ಶಿಕ್ಷಣ ಸಂಸ್ಥೆಯಾಗಿ ನಡೆಸಿದ್ದಾರೆ. ಮತ್ತು ಇವರು ಸುದೀರ್ಘವಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಅಮೆರಿಕದ ವಿಶ್ವವಿದ್ಯಾನಿಲಯ ಒಂದು ಇವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ. ಹಾಗಾಗಿ ಈ ಒಂದು ಡಾಕ್ಟರ್ ಪ್ರಭಾಕರ್ ಬೀರಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು, ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಬಂಧುಗಳೇ, ಡಾಕ್ಟರ್ ಪ್ರಭಾಕರ್ ಬೀರಯ್ಯನವರು ಒಂದು ವ್ಯಕ್ತಿಯಾಗಿ, ಶಕ್ತಿಯಾಗಿ ಶಿಕ್ಷಣದ ಜೊತೆಗೆ ಈ ಒಂದು ಸಂಸ್ಕಾರಕ್ಕೆ ಒತ್ತು ಕೊಟ್ಟು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇಂತಹ ಒಂದು ಮಹನೀಯರು, ಸಾಧಕರು, ಪ್ರೇರಕರಾಗಿ, ಮಾರ್ಗದರ್ಶಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ. ಡಾಕ್ಟರ್ ಪ್ರಭಾಕರ್ ಬೀರಯ್ಯನವರು ಸಾಧನೆ ಈ ನಮ್ಮ ಎಲ್ಲರಿಗೂ ಪ್ರೇರಣೆ ಆಗಬೇಕಂತೇಳಿ ನಮ್ಮ ಅನಿಸಿಕೆ, ಅಭಿಪ್ರಾಯ. ಸಾಮಾನ್ಯವಾಗಿ ನಾವು ಮುಖ್ಯ ಅತಿಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಸಾಧಕರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವ್ರನ್ನ ನಾವು ಕರೆದು ಇಲ್ಲಿ ಸಾರ್ವಜನಿಕವಾಗಿ ಅವರನ್ನ ಗುರುತಿಸಿ ಗೌರವಿಸಬೇಕು ಅಂತ ನಮ್ಮ ಆಶಯ, ಸಮಿತಿ ಆಶಯ. ಯಾಕೆಂದರೆ
ಅವರು ಸಾಧನೆ ಮಾಡಿ ಸಾಧಕರಾಗಿದ್ದಾರೆ. ಆ ಸಾಧನೆಯನ್ನು ಸಾರ್ವತ್ರಿಕವಾಗಿ ಗುರುತಿಸಿ ಗೌರವಿಸಬೇಕಾದರೂ ನಮ್ಮ ಆದ್ಯ ಕರ್ತವ್ಯ. ಈ ರೀತಿ ಮಾಡಿದಾಗ ಅವರ ಸಾಧನೆಗೆ ಅವರಿಗೆ ಸಾರ್ಥಕದ ಮನೋಭಾವ ಮಾಡುತ್ತದೆ. ಆ ಸಾರ್ಥಕದ ಮನೋಭಾವದ ಇಂದ ಅವರು ಮತ್ತಷ್ಟು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಶ್ರೀಯುತ ಪ್ರಭಾಕರ್ ಬೀರಯ್ಯನವರು ಸಲ್ಲಿಸಿರುವ ಸೇವೆಗೆ ಭಗವಂತ ಅವರು ಮತ್ತು ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಭಾಕರ್ ಬೀರಯ್ಯನವರು ಸಾಧನೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ. ಹಾಗಾಗಿ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಅವರನ್ನ ಸಾಧನೆಯನ್ನು ಗುರುತಿಸಿ ಗೌರವಿಸಬೇಕು. ಹಾಗಾಗಿ ಒಂದು ವಿಷಯ. ಎರಡನೇದು, ಪ್ರಭಾಕರ್ ಬೀರಯ್ಯನವರು ಸಾಧಕರಾಗಿದ್ದಾರೆ ಮಾತ್ರವಲ್ಲ, ಪ್ರೇರಕರಾಗಿದ್ದಾರೆ. ಇವರು ಮುಂದಿನ ಜನರೇಷನ್ಗೆ, ಅಂದರೆ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಒಬ್ಬ ಮಾದರಿ ವ್ಯಕ್ತಿಯನ್ನು ನಾವು ತೋರಿಸಬೇಕಲ್ಲ ಸಾರ್ವಜನಿಕವಾಗಿ. ಹಾಗಾಗಿ ಡಾಕ್ಟರ್ ಪ್ರಭಾಕರ್ ಬೀರಯ್ಯನಂತವರು ನಮ್ಮ ವಿದ್ಯಾರ್ಥಿಗಳಲ್ಲಿ ಮುಂದೆ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಅವರಿಗೆ ಶುಭಾಶಯಗಳನ್ನ ಕೋರ್ತೇನೆ. ಮತ್ತೆ ಈ ಒಂದು ಸಮಾರಂಭದಲ್ಲಿ ಉಮೇಶ್ ಕುಮಾರ್ ಅವರು ಭಾಗವಹಿಸಿದ್ದಾರೆ. ಇವರು ಶ್ರೀತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ 2 ಜಿಲ್ಲೆಗಳಲ್ಲಿ 14 ವರ್ಷಗಳ ನಿರಂತರವಾಗಿ ಪ್ರಚಾರವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು 3 ವರ್ಷಗಳಿಂದ ವಿದ್ಯಾಭಾರತಿಯಲ್ಲಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇಂತಹ ಒಂದು ಗಣ್ಯ ವ್ಯಕ್ತಿ ಈ ಸಮಾರಂಭದಲ್ಲಿ ಬಂದು ನಿಮ್ಮೆಲ್ಲರಿಗೂ ಹಿತನುಡಿಗಳಾಡಿದ ನನಗೆ ಹೆಮ್ಮೆಯ ವಿಷಯ. ಬಂಧುಗಳೇ, ನಾವು ಯಾವಾಗಲೂ ಸಂಸ್ಕಾರ 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 ಅಂತ ಹೇಳ್ತೀವಿ. ಸಂಸ್ಕಾರ ಯಾಕೆ ಬೇಕು ಅಂದರೆ, ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗಬೇಕು ಅಂದರೆ ಸಂಸ್ಕಾರ ಬೇಕು. ಶಾಲೆಗೆ ಉತ್ತಮ ವಿದ್ಯಾರ್ಥಿ ಆಗಬೇಕು ಅಂದರೆ ಸಂಸ್ಕಾರ ಬೇಕು. ಸಮಾಜಕ್ಕೆ ಸತ್ತ ಪ್ರಜೆಯಾಗದೆ ಸತ್ಪ್ರಜೆಯಾಗಬೇಕು ಅಂದರೂ ಕೂಡ ಬೇಕು ಸಂಸ್ಕಾರ. ಬಂಧುಗಳೇ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಕ್ಕಂಥದ್ದು ನಮ್ಮ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಘೋಷಣೆಯಾಗಿ ಕಲಿಬೇಕು. ಆ ಕಲಿತದನ್ನ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕು. ಆ ಉದ್ದೇಶದಿಂದ ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಇಂಥ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನಾವು ಇಬ್ಬರುಗಳನ್ನ ವ್ಯಕ್ತಿಗಳನ್ನು ನಾವು ಸ್ಮರಿಸಬೇಕು ಮತ್ತು ಗೌರವಿಸಬೇಕು. ಅದು ಯಾರಂದ್ರೆ, ನಾವು ಪ್ರತಿ ಬಾರಿ ಊಟಕ್ಕೆ ಕುಳಿತಾಗ, ತಟ್ಟೆಯ ಮುಂದೆ ಕುಳಿತಾಗ ದೇಶದ ಬೆನ್ನೆಲುಬು ರೈತ, ದೇಶಕ್ಕೆಲ್ಲ ಅನ್ನದಾತ ರೈತ. ಆ ರೈತನನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು, ಗೌರವ ಸಲ್ಲಿಸಬೇಕು. ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿ ಅಂದರೆ ದೇಶದ ಗಡಿಕಾಯು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತಹ ಯೋಧರಿಗೊಂದು ಸಲಾಂ, ಸಲ್ಯೂಟ್ ನಿಮ್ಮೆಲ್ಲರ ಪರವಾಗಿ. ಅವರನ್ನು ಸದಾ ನಾವು ಪ್ರತಿನಿತ್ಯ ಸ್ಮರಿಸಬೇಕು, ಗೌರವಿಸಬೇಕು. ಬಂಧುಗಳೇ, ಸಂಸ್ಕಾರದ ವಿಷಯವಾಗಿ ಬಹಳಷ್ಟು ಮಾತಾಡಲಿಕ್ಕೆ ಇದೆ. ಈಗ ಸಮಯದ ಅಭಾವದ ಪ್ರಯುಕ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಘೋಷಣೆಯ ಕೊನೆಗೆ, ಬೋಲೋ ಭಾರತ್ ಮಾತಾ ಕಿ. ಸಾಲದು ಸಾಲದು ಸಾಲದು. ನಿಮ್ಮ ಈ ಘೋಷಣೆ ಸುತ್ತಮುತ್ತ ಪ್ರದೇಶದ ಜನರಿಗೆ ಮುಟ್ಟಬೇಕು, ಕೇಳಬೇಕು. ಬೋಲೋ ಭಾರತ್ ಮಾತಾ ಕಿ. ಒಂದೇ. ಸರ್ವ ಜನ ಸುಖಿನೋ ಭವಂತು. ನಮಸ್ಕಾರ. ಅಧ್ಯಕ್ಷ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೆ ಸಹಸ್ರಾರ ತತ್ಪುರಂ ರಾಮನಾಮ ವರಾನಮೆ. A very good evening to everyone. Education is the manifestation of perfection already in the man by Swami Vivekananda. Honorable President, Honorable Chief Guest, Taruna Bharati Vishwastha Mandali Committee members and Taruna Bharati Vidyakendra members and all invited dignitaries on the dais and my school faculty, audience and parents and my dear children. It gives me immense pleasure to deliver vote of thanks on this wonderful and fantastic moment. First and foremost, I express our sincere gratitude
competition are bitter, but the fruits are very sweet. But Aristotle. Now I extend our sincere thanks to our special guest of this wonderful function, Sri Umesh Kumar M, Secretary, Zonal Organization, Vidhabharati, Karnataka. Thank you. A part of this function, you said that 5 decades are running, 24,000 schools all over India, and 31 lakh students are studying in India, all over India. So you also sort of suggestion that the special guest, Dr. Prabhakar Veeraya, State Coordinator, the Satya Sai Seva Organization Karnataka, Chairman Prashant Seva, Private Unaided School Management Association, Bhadravati. Thank you, sir. Your presence here made this event very easy. Thank you, sir, for your detailed and motivating thoughts we can also adopt in our life. Thank you very much. Problems are not life, but changing the problem into the success is success, art of the life. But Sir Abdul Kalam ji. I also express our sincere gratitude to our Taruna Bharati Vishwasta Mandali committee members, Taruna Bharati Vidya Kendra members for their continuous support and guidelines to make this event a very grand success. Education is the best weapon that we can change the world. Last but not least, I would also like our school faculty, non-teaching staff, children, and also my events. Now I would like to thank our school HR, Mrs. Srimati Savita Mataji and Sarvamangala Mataji, and also Anita Mataji for your continuous support and valuable suggestions made this event very grand success. Last but not least, I would like to thank our school faculty, teaching and non-teaching staff, children who are the stars of this event, and also thank you audience, parents for your kind cooperation and continuous support and encouragement. I also thank you, sir, for cameramen, photographers, technicians, and also who are working behind on the stage, policemen, and the Santosh Shamiyana, and also each and everyone who are present here. Thank you once again for giving me this golden opportunity to express my vote of thanks to all of you. Once again, thank you, sir. Thank you, audience. Thank you very much. The lineup cultural program waiting for you. Please enter.